ಸಿಹಿ, ನೀನ್ ಹೇಳ್ತಾ ಇರೋದ್ ನಿಜಾನಾ? ಸ್ಟೇಜ್ ಮೇಲೆ ಹೋಗಿ ನೀನೇ ನಾಟಕ ಮಾಡಿದ್ದ? ನಾನೇ ಮಾಡಿದ್ದು. ಅದ್ ಎಷ್ಟ್ ಸಲ ಕೇಳ್ತ್ಯಾ? ಇಷ್ಟು ದಿನ ನೀನ್ ನನಗ್ ಮಾತ್ರ ಕಾಣಿಸ್ತಿದ್ದೆ, ಬೇರೆ ಯಾರಿಗೂ ಕಾಣಿಸ್ತಿರ್ಲಿಲ್ವಲ್ಲ. ಮತ್ತೆ ಇವತ್ ಎಲ್ರಿಗೂ ಹೇಗ್ ಕಾಣಿಸ್ತೆ ಅದೇ ನನ್ಗೂ ಗೊತ್ತಾಗ್ತಿಲ್ಲ. ನೀನ್ ಬೇರೆ ಅಲ್ಲಿ ಎಲ್ಲೂ ಕಾಣ್ತಾ ಇರ್ಲಿಲ್ಲ. ಅಕ್ಕು ಶಂಕಲ್ಲು ಮತ್ತೆ ಕ್ಯೂಟ್ ಅಕ್ಕ ನಿನ್ನ ಹುಡುಕ್ತಾ ಇದ್ರು. ನಾನು ನಿನ್ನ ಹುಡ್ಕಕ್ ತುಂಬಾ ಟ್ರೈ ಮಾಡ್ದೆ, ಆದ್ರೆ ನೀನ್ ಎಲ್ಲಿದ್ಯಾ ಅಂತ ನಂಗೆ ಗೊತ್ತೇ ಆಗ್ಲಿಲ್ಲ. ಹೌದಾ? ಅಪ್ಪನ್ಗೆ ಭಾರ್ಗವಿ ಆಂಟಿ ವಿಷಯ ಗೊತ್ತಾಗ್ಬೇಕು ಅಂದ್ರೆ ಈ ನಾಟಕ ನಡಿಲೇಬೇಕಿತ್ತು. ಅದಕ್ಕೆ ಆಂಜನೇಯ ಹತ್ರ ಪ್ರೇ ಮಾಡಿದೆ. ಆಗ ನಾನು ಎಲ್ರಿಗೂ ಕಾಣಿಸ್ಕೊಂಡ್ಬಿಟ್ಟೆ. ಹಾಗಾದ್ರೆ ಈಗಲೂ ನಿನ್ ದೇವ್ರ ಹತ್ರ ಕೇಳ್ಕೊ, ಮತ್ತೆ ಎಲ್ರಿಗೂ ಕಾಣಿಸ್ಕೊಂಡು ನೋಡೋಣ. ಇಲ್ಲ ಸುಬಿ, ಅದು ಆಗ ಮಾತ್ರ ಆಗಿದ ಮ್ಯಾಜಿಕ್ಕು, ಆಂಜನೇಯ ಮಾಡಿದ ಮ್ಯಾಜಿಕ್ಕು. ಆಮೇಲೆ ನಾನು ಎಷ್ಟೇ ಟ್ರೈ ಮಾಡಿದ್ರು ಆಗ್ಲಿಲ್ಲ, ನಾನು ಮಾಯ ಆಗ್ಬಿಟ್ಟಿದೆ. ನೀನ್ ಸುಳ್ಳು ಹೇಳ್ತಾ ಇಲ್ಲ ಅಲ್ವಾ? ಇಲ್ಲ ಸುಬ್ಬಿ, ನಾನು ನಿಜ ಹೇಳ್ತಾ ಇದ್ದೀನಿ, ಪ್ರಾಮಿಸ್. ನನ್ನ ಆಕ್ಸಿಡೆಂಟ್ ನೆನಪಾಯ್ತಲ್ಲ, ಅದಕ್ಕೆ ನಾನು ಭಯ ಬಿದ್ದುಬಿಟ್ಟೆ. ಸಿಹಿ, ನನ್ನ ಕತ್ಲೆ ರೂಮಿಂದ ಕರ್ಕೊಂಡು ಬಂದಿದ್ದು ಭಾರ್ಗವಿ ಆಂಟಿ. ಕರ್ಕೊಂಡು ಬಂದಿದ್ದು ಅಷ್ಟೇ ಅಲ್ಲ, ನಾನೇ ಸ್ಟೇಜಲ್ಲಿ ಆಕ್ಟಿಂಗ್ ಮಾಡಿದ್ದು ಅಂತ ಹೇಳು ಅಂತಾನೂ ಹೇಳಿದ್ರು. ಹಾಗಾದ್ರೆ ಭಾರ್ಗವಿ ಆಂಟಿಗೆ ನಾನಿರೋ ವಿಷಯ ಗೊತ್ತಾಯ್ತಾ? ಏನೋ ಅಪ್ಪ ಇರ್ಬೋದು ಅನ್ಸುತ್ತೆ. ನಮ್ಮನೆಗೆ ದೆವ್ವ ಬಂದಿದೆ. ಹತ್ರ ಬರಬೇಡ ನೀನು. ದೂರ ಇದ್ಕೋ. ದೆವ್ವ ಬಂದಿದೆ, ನಮ್ಮನೆಗೆ ದೆವ್ವ ಬಂದಿದೆ. ದೆವ್ವ ಬಂದಿದೆ. ಆಂಜನೇಯ ಕಾಪಾಡಪ್ಪ, ಆಂಜನೇಯ ಕಾಪಾಡಪ್ಪ. ಅಂಕಲ್ ಅಯ್ಯೋ ದೇವ್ರೆ, ಅಂಕಲ್ ಗೊತ್ತಾದ್ರೆ ಎಲ್ರಿಗೂ ಹೇಳ್ತಾರೆ. ಸುಬಿ, ನಾವು ಕೇರ್ಫುಲ್ ಆಗಿರ್ಬೇಕು. ಯಾಕೋ ಕ್ರಿಕೆಟ್ ಅಂಕಲ್ ಮಾತಾಡೋದು ನೋಡಿದ್ರೆ ಎಲ್ಲ ವಿಷಯ ಎಲ್ರಿಗೂ ಗೊತ್ತಾಗೋ ಥರ ಇದೆ. ನನಗೂ ಭಯ ಆಗ್ತಿದೆ ಸಿಹಿ, ನೀನು ಹೆದರ್ಕೋಬೇಡ. ಆದರೆ ಭಾರ್ಗವಿ ಆಂಟಿ ಹತ್ರ ಹುಷಾರಾಗಿರ್ಬೇಕು ಅಷ್ಟೇ. ಐ ಆಮ್ ಸಾರಿ ಸೀತಾ, ಕೋಪದಲ್ಲಿ ನಿಮ್ಮಲ್ಲಿ ರೇಗ್ಬಿಟ್ಟೆ. ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದ ಮಾತನ್ನ ನೀವು ಹೇಳ್ತಿದ್ದೀರಾ? ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗಲ್ವಾ ರಾಮ್? ಆದರೆ ಒಂದ್ಸಲ ತಾಳ್ಮೆಯಿಂದ ಯೋಚನೆ ಮಾಡಿ ನೋಡಿ, ಅಶೋಕ್ ಏನು ತಪ್ಪು ಮಾಡಿದ್ದಾರೆ ಅಂತ. ನನಗಂತೂ ಏನು ತಪ್ಪು ಕಾಣ್ತಿಲ್ಲ. ಸೀತಾ, ಅಶೋಕ ಚಿಕ್ಕಿನ ಎಲ್ರ ಮುಂದೆ ಕೆಟ್ಟವ್ರು ಅಂತ ಪೋಟ್ರೆ ಮಾಡಿದ್ದಾನೆ. ಇದ್ರಲ್ಲಿ ತಪ್ಪೇನೂ ಕಾಣ್ತಿಲ್ವಾ ನಿಮಗೆ? ಇಲ್ಲ ರಾಮ್, ಅದು ಬರೀ ಕತೆ ಅಷ್ಟೇ. ಅಶೋಕ್ ಫಸ್ಟೇ ಹೇಳಿದ್ರು ತಾನೆ, ಇದು ರಿಯಲ್ ಲೈಫ್ ಸ್ಟೋರಿ ಎಲ್ಲ, ಯಾರು ಕಂಪೇರ್ ಮಾಡ್ಕೊಳಕ್ ಹೋಗ್ಬಿಡಿ ಅಂತ. ನೀವೇ ಏನೇನೋ ಯೋಚನೆ ಮಾಡಿಕೊಂಡು ಕೋಪ ಮಾಡ್ಕೊಂಡು ಅತಿಯಾಗಿ ರಿಯಾಕ್ಟ್ ಮಾಡಿಬಿಟ್ರಿ. ತಪ್ಪು ಯಾರ್ದು ಹೇಳಿ? ಅಂದ್ರೆ ತಪ್ಪು ನಂದೇನಾ? ಅಂದರೆ ಅಶೋಕ್ ಮೇಲೆ ನೀವು ಸಿಟ್ಟು ಮಾಡ್ಕೊಂಡಿದ್ದು ತಪ್ಪು ಅಂತ ಹೇಳಕ್ ಬಂದೆ. ರಾಮ್, ಅಶೋಕ್ ಏನು ಅಂತ ನಾನು ನಿಮಗೆ ಹೇಳಬೇಕಾ? ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಿದೆ ತಾನೇ? ನಂಗೇನು ಗೊತ್ತಾಗ್ತಿಲ್ಲ ಸೀತಾ. ಚಿಕ್ಕಿಗೆ ಹರ್ಟ್ ಆಯಿತು, ಎಲ್ರ ಮುಂದೆ ಅವಮಾನ ಆಯಿತು, ಅದರಿಂದ ನನಗೆ ಬೇಜಾರಾಯಿತು. ಅದಕ್ಕೆ ಅವನ ಮೇಲೆ ಕೋಪ ಬಂತಷ್ಟೇ. ಅದಕ್ಕೆ ಅವ್ರ ಮೇಲೆ ರೇಗ್ ಬಿಟ್ರಾ? ಮತ್ತಿನ್ನೇನು ಮಾಡಲಿ ಸೀತಾ? ನೀವು ಕೂಲಾಗಿ ಅವ್ರ ಜೊತೆ ಮಾತಾಡಿ ಕ್ಲಿಯರ್ ಮಾಡ್ಕೋಬೋದಿತ್ತು ತಾನೆ? ಏನಂತ ಕೂಲಾಗಿ ಮಾತಾಡಲಿ ಸೀತಾ? ಅಲ್ಲ, ಈ ಥರ ಕತೆ ಬರೆದ್ರೆ ರಿಸಲ್ಟ್ ಹೀಗೆ ಬರುತ್ತೆ ಅಂತ ಅವ್ನಿಗೆ ಗೊತ್ತಾಗಲ್ವಾ? ಏನಕ್ಕೆ ಈ ಥರ ಮಾಡಬೇಕಿತ್ತು? ಅಷ್ಟು ಸೆನ್ಸ್ ಇಲ್ವಾ ಕತೆ ಬರಿಬೇಕಾದ್ರೆ? ನೋಡಿ, ಇಲ್ಲೇ ನೀವು ಮಿಸ್ಟೇಕ್ ಮಾಡ್ತಾ ಇರೋದು.
ಅದು ಬರೀ ಕತೆ ಅಷ್ಟೇ ರಾಮ್. ನಿಮಗೆ ಹೇಗೆ ಅರ್ಥ ಮಾಡಿಸ್ಲಿ ಅಂತಲೇ ಗೊತ್ತಾಗ್ತಿಲ್ಲ. ರಾಮ್, ನನಗೆ ಎಲ್ಲ ಅರ್ಥ ಆಗಿದೆ. ಅರ್ಥ ಮಾಡ್ಕೋಬೇಕಾಗಿರೋದು ನೀವೀಗ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಒಂದು 5 ಮಿನಿಟ್ಸ್ ಮೆಡಿಟೇಟ್ ಮಾಡಿ, ನಿಮಗೆ ಕ್ಲಾರಿಟಿ ಸಿಗುತ್ತೆ. ಕಣ್ಮುಚ್ಚಿ. ಭಾರ್ಗವಿ ಆಂಟಿಗೆ ನೀನು ಇದೆಯಾ ಅಂತ ಗೊತ್ತಾಗಿದ್ದ ಸಿಹಿ. ಈಗೇನು ಮಾಡೋದು? ನಾನು ಅವ್ರಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು, ಅವ್ರು ಮಾಡಿರೋ ಮಿಸ್ಟೇಕ್ಸ್ಗೆಲ್ಲ ಪನಿಷ್ಮೆಂಟ್ ಕೊಡಿಸ್ಬೇಕು ಅಂತಿದ್ದೆ. ಆದ್ರೆ ಏನೇನೋ ಆಗೋಯ್ತಲ್ಲ ಸುಬ್ಬಿ. ಅಶೋಕ್ ಅಂಕಲ್ ಮತ್ತೆ ಅಪ್ಪ ಇಬ್ರು ಟೂ ಬಿಟ್ಟಿದ್ದಾರೆ. ಈಗ ಅವ್ರು ನಮಗೆ ಹೆಲ್ಪ್ ಮಾಡಲ್ಲ ಅಲ್ವಾ? ಪಾಪ ಅಕೋಶ್ ಅಂಕಲ್ ಎಷ್ಟು ಒಳ್ಳೆಯವರು. ಅಪ್ಪನ್ಗೆ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ತಿದ್ರು. ಅಂದ್ರೆ ನೀನ್ ನನಗ್ ಸಪೋರ್ಟ್ ಮಾಡೋ ತರಾನಾ? ನಾವು ಅಕ್ಕ ತಂಗಿ. ಬಟ್ ಅಕೋಶ್ ಅಂಕಲ್ ಮತ್ತೆ ಅಪ್ಪ ಬೆಸ್ಟ್ ಫ್ರೆಂಡ್ಸು. ಇನ್ಮೇಲೆ ಅಶೋಕ್ ಅಂಕಲ್ ಅಪ್ಪನ ಮಾತಾಡ್ಸಲ್ವಾ? ಅವ್ರು ಈ ಮನೆಗೆ ಬರಲ್ವಾ? ಹಾಗೇನಿಲ್ಲ, ಅಕೋಶ್ ಅಂಕಲ್ ಬರ್ತಾರ ಅನ್ಸುತ್ತೆ. ಯಾರಾದ್ರೂ ಬಂದ್ರ? ಅಕೋಶ್ ಅಂಕಲ್ಲ? ಇಷ್ಟೊತ್ತಿಗೆ ಯಾರು ಬಂದರು? ಇಷ್ಟೊತ್ತಲ್ಲಿ ಯಾರಪ್ಪ ಬಂದ್ರು? ಮಾವಯ್ಯ, ನೀವು ಕೂತ್ಕೊಳ್ಳಿ, ನಾನು ನೋಡ್ತೀನಿ. ಓಹೋ ಗೆಳೆಯ, ಬರ 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 ಒಳಗೆ ಬರ. ಅಕೋಶ್ ಅಂಕಲ್ ಬಂದ್ರು. ಸುಬ್ಬಿ, ನಾನು ಹೇಳಲಿಲ್ವಾ ಅಕೋಶ್ ಅಂಕಲ್ ಮತ್ತೆ ಅಪ್ಪನ ಬೇರೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ? ಕೂತ್ಕೊಳ್ಳು. ನಾನು ನಿನ್ನ ಮೊಮ್ಮಗನ ಹತ್ರ ಮಾತಾಡಬೇಕು. ಎಲ್ಲವನು? ಇಷ್ಟೊತ್ತಲ್ಲಿ ಇವ್ನು ಯಾಕೆ ಬಂದಂತ ಕೇಳಿತದ ಫಸ್ಟು. ನಾಟಕ ಮುಗಿದ್ಮೇಲೆ ಇವ್ನು ಯಾಕೆ ಲೂಸ್ ಥರ ಆಡ್ದ ಅಂತ ಕೇಳು ಸೂರಿ. ತಾತ, ನಾನು ಲೂಸ್ ಅಲ್ಲ, ಅವ್ನು ಲೂಸ್ ಅಂತ ಹೇಳಿ ಅವನಿಗೆ. ಓ, ಇಬ್ರು ಕಿತ್ತಾಡ್ಕೊಂಡಿದ್ದೀರೋ? ಮತ್ತೇನೇನ್ ತಾತ, ಈ ನನ್ನ ಮಗ ಡಬ್ಬಾ ತರ ನಾಟಕ ಬರ್ತಿದ್ದಾನೆ. ನಾಟಕ ಡಬ್ಬ ಥರ ಇದ್ರೆ ಡಬ್ಬ ಥರ ಇತ್ತು ಅಂತ ಹೇಳ್ಬೇಕಲ್ವಾ ಸೂರಿ? ಅದನ್ನ ಬಿಟ್ಟು ಇವನೇ ನಾಟಕ ಮಾಡ್ಕೊಂಡು ನಮಸ್ಕಾರ ಹಾಕಿ ಬರೋದಲ್ಲ. ಇವ್ನು ಯಾವ ತರ ನಾಟಕ ಬರ್ತಿದ್ದಾನೆ ಅಂತ ನಿಮ್ಗೆ ಗೊತ್ತಾದ್ರೆ ನೀವು ಬೈತಿದ್ರೆ. ಯಾವ ಥರ ನಾಟಕ ಬರ್ದೆ? ಸಮಾಜದಲ್ಲಿ ಏನು ನಡೀತಿದ್ಯೋ ಅದನ್ನೇ ಬರ್ದಿದ್ದು. ಏನ್ ನಡೀತಿದೆ ನೋಡೋ, ಈ ವಿಷಯದಲ್ಲಿ ಸುಮ್ಮನೆ ನಾನು ಕೂತ್ಕೊಳ್ಳಿ, ನಾನು ಮಾತಾಡ್ತೀನಿ. ಕೂತ್ಕೊಳ್ಳೋ ರಾಮ. ಆಗಲ್ಲ ತಾತ. ಕುಕ್ಕುಸ. ಓಕೆ. ಹನುಮಂತ, ನಿನಗೆ ತಾಂಬೂಲ ಕೊಟ್ಟು ಕೂರಿಸ್ಬೇಕಾ? ಸಾಧನ, ತಾಂಬೂಲ ತಾಂಬೂಲ ಕೂತ್ಕೊಂತೀನಿ. ಹೇಗೆ ಹೇಳಿ, ಏನ್ ನಿಮ್ಮಿಬ್ಬರ ಸಮಸ್ಯೆ? ನಂದ್ಯಾವ ಸಮಸ್ಯೆ ಇಲ್ಲ ತಾತ, ಇವನೇ ತಪ್ಪು ಮಾಡಿರೋದು. ಭಾರ್ಗವಿ ಚಿಕ್ಕಿ ಹತ್ರ ಫಸ್ಟ್ ಸಾರಿ ಕೇಳಕ್ ಹೇಳಿ. ನಾನು ಯಾವ ತಪ್ಪು ಮಾಡಿಲ್ಲ ಸೂರಿ. ತಡ್ರಪ್ಪ, ತಡ್ರಿ. ಭಾರ್ಗವಿಗೆ ಇವನೇ ಯಾಕೆ ಸಾರಿ ಕೇಳಬೇಕು? ಏನಾಯ್ತು? ಸೂರಿ, ನಾನು ನನ್ನ ಪಾಡಿಗೆ ಮಕ್ಕಳಿಗೆ ಅಂತ ನಾಟಕ ಬರ್ತಿದ್ದೆ. ಅದು ನೀವು ನೋಡಿ ಏನೇನೋ ಇಮ್ಯಾಜಿನ್ ಮಾಡ್ಕೊಂಡು ಊರ್ಕೊಂಡ್ರೆ ನಾನೇನ್ ಮಾಡ್ಲಿ? ಏನ್ ಇಮ್ಯಾಜಿನು? ಆ ನಾಟಕದಲ್ಲಿ ಆ ಹಿಂಸಿನ ಕ್ಯಾರೆಕ್ಟರ್ನ ಭಾರ್ಗವಿ ಚಿಕ್ಕಿಗೆ ಹೋಲೋ ತರ ಯಾಕೋ ಬರ್ದೆ? ಇದಾ ವಿಷಯ ಅಲ್ವಾ ರಾಮ? ಕತೆ ಅಂದಮೇಲೆ ಒಳ್ಳೆ ಪಾತ್ರಗಳು, ಕೆಟ್ಟ ಪಾತ್ರಗಳು ಇದ್ದೇ ಇರ್ತವೆ. ಎಲ್ಲೋ ಒಂದು ಕಡೆ ಆ ಪಾತ್ರಗಳು ನಮಗೆ ಕನೆಕ್ಟ್ ಆಗ್ಬೋದು ಜೀವನದಲ್ಲಿ. ಅಷ್ಟಕ್ಕೆ ಹಿಂಗೆ ಆಡೋದೇನೋ. ಇಲ್ಲ ತಾತ, ಇವನು ಈ ನಾಟಕ ಬರ್ದಿದ್ದೆ ಬೇರೆ ಇಂಟೆನ್ಷನ್ ಇಟ್ಕೊಂಡೇ ಬರ್ದಿರೋದು. ಇವನು ಆ ಹೆಂಗ್ಸಿನ ಕ್ಯಾರೆಕ್ಟರ್ ಭಾರ್ಗವಿ ಚಿಕ್ಕಿಗೆ ಸಿಕ್ಕಾಪಟ್ಟೆ ಹೋಲಿಕೆ ಇತ್ತು.
ಇವ್ನ ಮನ್ಸಲ್ಲಿ ಏನೋ ಇಟ್ಕೊಂಡೇ ಈ ಥರ ಮಾಡಿರೋದು. ಫಸ್ಟ್ ಆಫ್ ಆಲ್ ಇವ್ನ ಚಿಕ್ಕಿ ಜೊತೆ ಏನು ಪ್ರಾಬ್ಲಮ್ ಇದೆ ಅಂತ ಕೇಳಿತ ಅವನಿಗೆ. ನನಗೆ ಯಾವ ಪ್ರಾಬ್ಲಮೂ ಇಲ್ಲ ಸೂರಿ. ನಾನು ಒಂದು ನಾಟಕ ಬರೆದೆ, ಮಕ್ಕಳು ಆ ನಾಟಕನ ಸ್ಟೇಜ್ ಮೇಲೆ ಪ್ರೆಸೆಂಟ್ ಮಾಡಿದ್ರು. ಆ ನಾಟಕದ ಕಂಟೆಂಟ್ ಬಗ್ಗೆ ಯಾರಿಗೂ ಏನು ಅನಿಸಿಲ್ಲ, ಯಾರೂ ಪರ್ಸ್ನಲ್ ಆಗಿ ತಗೊಂಡಿಲ್ಲ. ಇವನೇ ಓವರಾಗಿ ಆಡ್ತಿರೋದು. ಸೀತಾ, ನೀನು ಹೇಳು, ನಾಟಕ ಹೇಗಿತ್ತು? ಯಾರಿಗಾದ್ರೂ ಹರ್ಟ್ ಆಗೋ ಥರ ಇತ್ತಾ? ಇಲ್ಲ, ನನಗಿಷ್ಟ ಆಯ್ತಪ್ಪ. ಸಾಧನಾ ಚಿಕ್ಕಿ, ನನಗೂ ಚೆನ್ನಾಗೇ ಇತ್ತು. ಕೇಳಿದ್ಯಾ ಸುರಿ? ಯಾರಿಗೂ ಏನು ಅನ್ಸಿಲ್ಲ, ಇವನಿಗೆ ಮಾತ್ರ ಸ್ಪೆಷಲ್ ಆಗಿ ಏನು ಅನ್ನಿಸ್ಬೇಕು? ನೋಡ್ಬಾ, ನಿಮ್ಮಿಬ್ರು ಮಾತು ಕೇಳಿದ ಮೇಲೆ ನನಗನ್ಸಿದ್ದಿಷ್ಟು. ಇಲ್ಲಿ ಅಶೋಕನ್ ತಪ್ಪಿಲ್ಲ. ಅವನು ಏನೋ ಒಂದು ಕತೆ ಬರೆದಿದ್ದಾನೆ, ಅದನ್ನ ಅಪಾರ್ಥ ಮಾಡ್ಕೊಂಡು ರಾಮ ಓವರ್ ಆಗಾಡಿ ಜಗಳ ಆಡ್ತಿದ್ದಾನೆ. ತಾತ, ಹೌದು ಕಣ, ನೀನು ಕತೆನ ಕತೆ ತರ ತಗೋಬೇಕಾಯ್ತು. ನಿಂದೆ ತಪ್ಪು. ಆಗಿದ್ದಾಯ್ತು. ನೀವಿಬ್ರು ಜಗಳ ಆಡೋದೇನು ಹೊಸದಲ್ವಲ್ಲ. ಹಿಂದೆ ಬೇಕಾದ್ರೂ ಸರಿ ಜಗಳ ಆಡಿದ್ದೀರಾ, ಅದನ್ನ ನಾನೇ ಸುಧಾರಿಸಿದ್ದೀನಿ. ಈಗಲೂ ಸುಧಾರಿಸ್ತಾ ಇದ್ದೀನಿ. ಇಬ್ರು ಜಗಳ ಬಿಟ್ಟು ಒಬ್ರಿಗೊಬ್ರು ತಪ್ಪುಗಳಿ. ಆಗಲ್ಲ 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 ಆಗೋ ಮಾತೇ ಇಲ್ಲ ತಾತ. ಫಸ್ಟ್ ಇವನು ಚಿಕ್ಕಿ ಹತ್ರ ಸಾರಿ ಕೇಳಿ, ಆಮೇಲೆ ಕ್ಷಮಿಸ್ತೀನಿ. ಅಲ್ಲಿ ತನಕ ಈ ಮನುಷ್ಯ ಯಾರು ಅಂತಾನೆ ಗೊತ್ತಿಲ್ಲ ನಂಗೆ. ಹೌದಾ? ನಾನು ಈಗ ಬಂದ್ರು ಈ ನನ್ನ ಮಗ ಈ ಥರ ಹಠ ಸಾಧಿಸ್ತಾ ಇದ್ದಾನೆ ಅಂತಂದ್ರೆ ನನಗೂ ಇವನು ಯಾರು ಅಂತ ಗೊತ್ತಿಲ್ಲ, ನನಗೂ ಇವನು ಡಬ್ಬ ಹಗ್ಗಂಡ್ ಬೇಕಾಗಿಲ್ಲ. ರಾಮ್, ಅಶೋಕ್ ಇಬ್ರು ಯಾಕೆ ಈ ತರ ಜಗಳ ಮಾಡ್ತಿದ್ದೀರಾ? ಇಷ್ಟು ಸಣ್ಣ ವಿಷಯಕ್ಕೆ ಎಲ್ಲ ಮರ್ತು ಆರಾಮಾಗಿರಿ. ಹೌದು, ಏನಿಬ್ರು ಒಳ್ಳೆ ಚಿಕ್ಕ ಹುಡುಗರ ಥರ ಜಗಳ ಆಡ್ತಿದ್ದೀರಲ್ಲ. ಮಾವಯ್ಯ ಹೇಳಿಲ್ವಾ? ಇಬ್ರು ತಪ್ಕೊಳ್ಳಿ. ಏನು? ಏನಿಲ್ಲ. ಅಶೋಕ, ಲೇ ರಾಮ, ಇವ್ರ ಜಗಳ ಎಷ್ಟೊತ್ತಕ? ಬೆಳಗ್ಗೆ ಎದ್ದು ಒಬ್ರು ಒಂದೇ ತಟ್ಟೆ ಒಳಗೆ ತಿಂತಿರ್ತಾರೆ, ಅಷ್ಟ ಕತೆ. ದಂಡ ಪಿಂಡಗಳನ್ನೆಲ್ಲ ನಾನು ನೋಡಿಲ್ಲವೆಂದು ಕೇಳಯ್ಯ. ಅಶೋಕ್, ರಾಮ್ ನಿಮ್ ಜೊತೆ ನಡ್ಕೋತಿರೋ ರೀತಿಯಿಂದ ನಮಗೆ ಬೇಜಾರಾಗ್ತಿದೆ ಅಂತ ನನಗೆ ಗೊತ್ತು. ಆದ್ರೆ ರಾಮ್ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ. ಆ ನಾಟಕನ ರಿಯಲ್ ಲೈಫ್ ಕಂಪೇರ್ ಮಾಡ್ಕೊಂಡು ತುಂಬಾ ತಲೆ ಕೆಡ್ಸ್ಕೊಂಡಿದ್ದಾರೆ. ಒಂದ್ ಸ್ವಲ್ಪ ದಿನ ಟೈಮ್ ಕೊಡೋಣ, ಆಗ ಅವ್ರಿಗೆ ರಿಯಲೈಸ್ ಆಗುತ್ತೆ ಅವ್ರು ಓವರ್ ರಿಯಾಕ್ಟ್ ಮಾಡಿದ್ರು ಅಂತ. ಎಲ್ಲ ಸರಿ ಹೋಗುತ್ತೆ ಅಶೋಕ್. ಥ್ಯಾಂಕ್ ಯು ಸೀತಾ, ನೀನಾದರೂ ನನ್ನ ಅರ್ಥ ಮಾಡ್ಕೊಂಡಿಲ್ಲ. ಎಲ್ಲೋ ನೀನು ನನ್ನ ತಪ್ಪು ತಿಳ್ಕೊಂಡಿದ್ದೇನೋ ಅಂತ ಅನ್ಕೊಂಡೆ. ಅಶೋಕ್, ನೀವೇನು ಅಂತ ನನಗೆ ಗೊತ್ತಿಲ್ವಾ? ರಾಮಗೆ ನನಗಿಂತ ನಿಮ್ಮ ಬಗ್ಗೆ ಚೆನ್ನಾಗಿ ಗೊತ್ತು. ಆದ್ರೆ ಆ ನಾಟಕದಿಂದ ಅತ್ತೆಗೆ ಬೇಜಾರಾಗಿದೆ, ಅದರಿಂದ ಕೋಪ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅದೇ ನನಗೆ ವಿಪರ್ಯಾಸ ಅಂತ ಅನಿಸ್ತಿರೋದು ಸೀತಾ. ನಮಗೆ ಬೇಕಾದವರು, ನಮಗೆ ಗೊತ್ತಿರೋರು ಏನೋ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದನ್ನು ಹಾಗೆ ನಮ್ಮದೇ ಹೋದ್ರು ಅಟ್ಲೀಸ್ಟ್ ಒಂದು ಸಣ್ಣ ಡೌಟ್ ಆದ್ರೂ ತಲೆಯಲ್ಲಿ ಹೋಗ್ಬೇಕಲ್ವಾ? ಅದಕ್ಕೂ ಅವಕಾಶ ಇಲ್ಲದೆ ಇರೋಷ್ಟು ನಂಬಿಕೆನ ತುಂಬಿಕೊಂಡ್ರೆ ಆ ಕತ್ಲು ನಮ್ಮನ್ನು ಬೀಳ್ಸ್ಬಿಡುತ್ತೆ ಸೀತಾ, ನಮ್ಮನ್ನು ಮುಳುಗಿಸ್ಬಿಡುತ್ತೆ. ಇದರಲ್ಲಿ ರಾಮ್ ತಪ್ಪಿದೆ ಅಂತ ನಾನು ಹೇಳ್ತಾ ಇಲ್ಲ. ಕೆಲವು ಸಲ ಕೆಲವೊಂದು ವಿಷಯಗಳು ನಮ್ಮನ್ನ ಯಾವ ರೀತಿ ಮ್ಯಾನಿಪುಲೇಟ್ ಮಾಡುತ್ತೆ ಅಂತಂದ್ರೆ, ಸತ್ಯ ನಮ್ಮ ಕಣ್ಣು ಮುಂದೆ ಕುಣಿತಾ ಇದ್ರು ನಾವು ಕೂಡರಾಗೆ ಇರ್ತೀವಿ. ರಾಮ್ಗೂ ಆಗಿರೋದು ಅದೇನೆ. ಅಶೋಕ್, ನೀವೇನು ಹೇಳ್ತಿದ್ದೀರಾ ಅಂತ ನನ್ಗೆ ಅರ್ಥ ಆಗ್ತಿಲ್ಲ, ಸ್ವಲ್ಪ ಬಿಡಿಸಿ ಹೇಳಿ. ಮೋಸ್ಟ್ಲಿ ಅರ್ಥ ಮಾಡಿಸೋ ಕೆಪಾಸಿಟಿ ನನಗಿಲ್ಲ ಅಂತ ಕಾಣುತ್ತೆ. ನಾ ಬರ್ತೀನಿ ಸೀತಾ. ಅಶೋಕ್,
ಪ್ಲೀಸ್ ಒಂದು ನಿಮಿಷ. ನಾನು ಇಷ್ಟು ದಿನ ಅನ್ಕೊಂಡಿದ್ದು ನೀವೇನೋ ನಾಟಕ ಬರೆದ್ರಿ, ಅದರಿಂದ ಭಾರ್ಗವ್ಯತೆಗೆ ಬೇಜಾರಾಯಿತು, ರಾಮ್ ಕೋಪ ಮಾಡ್ಕೊಂಡ್ರು ಅಂತ. ಆದರೆ ನೀವು ಹೇಳ್ತಿರೋದು ನೋಡಿದ್ರೆ ಬೇರೆ ಏನೋ ಇದೆ. ಏನದು? ಸೀತಾ, ನಾನು ಇವಾಗ ನಿನ್ಗೆ ಏನೇ ಹೇಳಿದ್ರು ಅದು ನಿನಗೆ ಅರ್ಥ ಆಗಲ್ಲ. ಪ್ರಶ್ನೆಗಳು ಹುಟ್ಕೊಳತ್ತೆ, ಅದಕ್ಕೆ ಉತ್ತರ ಕೊಡುವಂಥ ಸ್ಥಿತಿ ನಾನಿಲ್ಲ. ಐ ಆಮ್ ಸಾರಿ ಸೀತಾ, ಬಾಯ್. ಅಶೋಕ್ ನಾಟಕದ ಮೂಲಕ ರಾಮ್ಗೇನೋ ಹೇಳಕ್ ಟ್ರೈ ಮಾಡ್ತಿದಾರಾ? ಏನ್ ಮಾಡೋದು? ಅಕ್ಕುಶ್ ಅಂಕಲ್ ಬಂದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಕೊಂಡ್ವಿ. ಆದ್ರೆ ಇವ್ರಿಬ್ರು ನೋಡಿದ್ರೆ ಫ್ರೆಂಡ್ಸ್ ಆಗ್ತಾರೋ ಇಲ್ವೋ ಅಂತ ಡೌಟ್ ಬರ್ತಿದೆ. ನನ್ಗೆ ಅಪ್ಪನ ಮೇಲೆ ಸಖತ್ ಕೋಪ ಬರ್ತಿದೆ. ಸುಮ್ನೆ ಇರೋ ಸಿಹಿ, ಅಪ್ಪನ ಮೇಲೆ ಯಾಕೆ ಕೋಪ ಮಾಡ್ಕೊಂತ್ಯ? ಪಾಪ ಅಪ್ಪನ್ಗೂ ಬೇಜಾರಾಗಿದೆ, ಅದಕ್ಕೆ ಹಾಗೆ ಮಾಡ್ತಾ ಇದ್ದಾರೆ ಅಷ್ಟೇ. ಓಹೋ, ಈಗ ನಿನ್ಗೆ ಅಪ್ಪನ ಮೇಲೆ ಲವ್ ಶುರು ಆಯ್ತಾ? ಮೊದ್ಲು ಅಪ್ಪನ್ಗೆ ಬೈತಾ ಇದ್ದೆ, ಅವರು ನನ್ಗೂ ಅಪ್ಪ. ಅವ್ರ ಮೇಲೆ ಯಾವಾಗ್ಲೂ ಪ್ರೀತಿ ನಂಗಿದ್ದೇ ಇರುತ್ತೆ. ಆಯ್ತಾಯ್ತು, ನನ್ಗೇನ್ ಹೊಟ್ಟೆ ಕಿಚ್ಚಿಲ್ಲ, ಸರಿನಾ? ಭಾರ್ಗವಿ ಆಂಟಿ, ಏನಾಯ್ತು? ಯಾರನ್ನ ಹುಡುಕ್ತಾ ಇದ್ದೀರಾ? ನೀನ್ ಯಾರ ಹತ್ರ ಮಾತಾಡ್ತಿದ್ದೆ? ಓ ಅದಾ, ಇನ್ಯಾರ ಜೊತೆ ಮಾತಾಡ್ತೀನಿ? ಸಿಹಿ ಜೊತೆ ಮಾತಾಡ್. ಇಲ್ಲೇ ಇದ್ದಾಳೆ. ಏನು ನನ್ನ ಹತ್ರ ಹುಡುಗಾಟ ಆಡ್ತಿದ್ಯಾ? ನಿನ್ನ ಆಕ್ಟಿಂಗ್ ಸ್ಕಿಲ್ಸ್ನ ನನ್ನ ಹತ್ರ ತೋರಿಸ್ಬೇಡ. ನಿಮ್ಗೆ ಡಬಲ್ ಆಕ್ಟಿಂಗ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಪಾಪ ಅಪ್ಪ ಅಕ್ಕೋಶ್ ಅಂಕಲ್ ಜೊತೆ ಜಗಳ ಆಡಿ ಎಷ್ಟು ಬೇಜಾರಾಗಿದ್ದಾರೆ ಅಲ್ಲ. ಮತ್ತೆ ಫ್ರೆಂಡ್ಶಿಪ್ ಅಲ್ಲಿ ಇದೆಲ್ಲ ಕಾಮನ್. ಈ ತರ ಜಗಳ ಮಾಡಿದ್ರೇನೆ ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗೋದು. ಏನು ಆಟ ಆಡಿಸ್ತಾ ಇದೆಯಾ ನನ್ನ? ನಿನ್ನ ಸ್ಮಾರ್ಟ್ನೆಸ್ ಎಲ್ಲ ನನ್ನ ಹತ್ರ ವರ್ಕೌಟ್ ಆಗಲ್ಲ ಸುಬ್ಲಕ್ಷ್ಮಿ. ನಾಳೆವರೆಗೂ ನಿನಗೆ ಟೈಮ್ ಕೊಡ್ತೀನಿ. ನಿನ್ನ ಜೊತೆ ಯಾರೇ ಇದ್ದರೂ ಅದು ಯಾರು ಅಂತ ನನ್ನ ಹತ್ರ ಬಂದು ಹೇಳಬೇಕು. ಅವ್ರನ್ನ ನನ್ನ ಕಣ್ಣು ಮುಂದೆ ತಂದು ನಿಲ್ಲಿಸ್ಬೇಕು. ಅರ್ಥ ಆಯ್ತಾ?
ಇಲ್ಲ ಸುಬ್ಬಿ, ಭಾರ್ಗವಿ ಆಂಟಿ ಈಗ ಸಿಟ್ಟು ಬಂದಿದೆ. ಅವರು ಈಗ ಸುಮ್ಮನಿರಲ್ಲ, ಏನಾದ್ರೂ ಮಾಡ್ತಾರೆ. ಆದ್ರೆ ನಾವು ಅದನ್ನ ತಡಿಬೇಕು. ಹೌದು ಸಿಹಿ, ಅಶೋಕ್ ಅಂಕಲ್ ಮತ್ತೆ ಅಪ್ಪ ಒಂದಾಗ್ಬೇಕು, ಆಗ್ಲೇ ಸರಿ ಹೋಗೋದು. ಒಂದ್ ಕೆಲಸ ಮಾಡು ಸುಬ್ಬಿ, ಅಕ್ಕುಶ್ ಅಂಕಲ್ಗೆ ಈಗ್ಲೇ ಕಾಲ್ ಮಾಡು.